ಇವತ್ತೇ ಆರಿಸಿಕೊಳ್ಳಿರಿ. ನಮ್ಮ ದೇವರು ಪ್ರೀತಿ ಸ್ವರೂಪಿ, ಯಾರನ್ನೂ ಸಹ ಒತ್ತಾಯಪಡಿಸುವುದಿಲ್ಲ. ಆದುದರಿಂದಲೇ ಆತನು ಪ್ರತಿಯೊಬ್ಬೊಬ್ಬರಿಗೂ ಸಹ ಆಯ್ಕೆ ಸ್ವಾತಂತ್ರ್ಯವನ್ನು ನೀಡುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ಯೋಶುವನ ಪುಸ್ತಕ 24ನೇ ಅಧ್ಯಾಯ 1-13 ತನಕ ನಾವು ಓದುವುದಾದರೆ, ಎಲ್ಲ ಇಸ್ರಾಯೇಲ್ ಕುಲದ ಜನರನ್ನು, ಹಿರಿಯರನ್ನು, ಅಧಿಕಾರಿಗಳನ್ನು ಕರೆದು ದೇವರು ಇಸ್ರಾಯೇಲ್ ಜನರ ಪಿತೃಗಳ ಸಂಗಡ ಮಾಡಿದ ಒಡಂಬಡಿಕೆಯ ನಿಮಿತ್ತವಾಗಿ ಅವರನ್ನು ಆಶೀರ್ವದಿಸಿ ಇಸ್ರಾಯೇಲ್ ಜನರನ್ನು ಅದ್ಭುತವಾಗಿ ಐಗುಪ್ತದ ದಾಸತ್ವದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ಸೇರಿಸಿದ್ದು ದೇವರೇ, ಆತನ ಕೃಪೆಯಿಂದಲೇ ಹೊರತು ಅವರ ಸ್ವಂತ ಬಲದಿಂದಲ್ಲ. ಆದ್ದರಿಂದಲೇ ಆತನ ಪ್ರೀತಿ ಕರುಣೆಗಳನ್ನು ಅರಿತುಕೊಂಡು ದೇವರಿಗೆ ನಂಬಿಗಸ್ತರಾಗಿ ಜೀವಿಸುವಂತೆ ತಿಳಿಸುವವನಾಗಿದ್ದಾನೆ. ಈ ನಿಮಿತ್ತವಾಗಿಯೇ ಯೋಶುವನ ಪುಸ್ತಕ 24ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಓದುವುದಾದರೆ, ಹೀಗಿರುವುದರಿಂದ ನೀವು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರಿ, ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ಸೇವಿಸಿರಿ. ನಿಮ್ಮ ಪೂರ್ವಿಕರು, ಅಂದರೆ ಯೂಫ್ರೆಟಿಸ್ ನದಿಯ ಆಚೆಯಲ್ಲಿಯೂ ಐಗುಪ್ತದಲ್ಲಿಯೂ ಪೂಜಿಸುತ್ತಿದ್ದ ದೇವತೆಗಳನ್ನು ನಿಮ್ಮಿಂದ ತೆಗೆದುಹಾಕಿರಿ. ಯೆಹೋವನನ್ನೇ ಸೇವಿಸಿರಿ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿಯಾಗಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಇವತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳೋ, ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳೋ, ಹೇಳಿರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಹೇಳುವವನಾಗಿದ್ದಾನೆ. ಇಲ್ಲಿ ದೇವರು ಯೋಶುವನ ಮೂಲಕವಾಗಿ ಇಸ್ರಾಯೇಲ್ ಕುಲದ ಜನರಿಗೆ, ನಿಮ್ಮನ್ನು ಐಗುಪ್ತದಿಂದ ಕರೆದುಕೊಂಡು ಬಂದ ದೇವರನ್ನು ಅಥವಾ ಕಾನಾನ್ಯರ ಅನ್ಯ ದೇವತೆಗಳನ್ನು ಯಾರನ್ನು ಸೇವಿಸುವಿರಿ? ಇವತ್ತೇ ಆರಿಸಿಕೊಳ್ಳಿರಿ. ಆದರೆ ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಹೇಳುವವನಾಗಿದ್ದಾನೆ. ಹಾಗಾದರೆ ಯೆಹೋವ ದೇವರನ್ನು ಸೇವಿಸಬೇಕು ಅಂದರೆ ಅವರು ಏನು ಮಾಡಬೇಕೆಂಬುದಾಗಿ ಹೇಳುವವನಾಗಿದ್ದಾನೆ ಅಂದರೆ, ನೀವು ನದಿಯಿಂದ ಆಚೆಯೂ ಐಗುಪ್ತದಲ್ಲಿಯೂ ಪೂಜಿಸುತ್ತಿದ್ದ ದೇವತೆಗಳನ್ನು ನಿಮ್ಮಿಂದ ತೆಗೆದುಹಾಕಬೇಕು ಎಂಬುದಾಗಿ ಹೇಳುವವನಾಗಿದ್ದಾನೆ. ಯಾಕೆಂದರೆ ಇಸ್ರಾಯೇಲರು ಎರಡೂ ಕಡೆಯಲ್ಲೂ ಸೇವಿಸುತ್ತಿದ್ದು, ಇಸ್ರಾಯೇಲರು ಗುಪ್ತವಾಗಿ ಕಾನಾನ್ಯರ ಅನ್ಯ ದೇವತೆಗಳನ್ನು ಪೂಜಿಸಿ ಅವರ ಸಂಪ್ರದಾಯಗಳಿಗೆ ಒಳಗಾದ ನಿಮಿತ್ತವಾಗಿ ಬಲವಂತದಿಂದಲ್ಲ, ಸುಮ್ಮನೆ ನೇಮಕ ಅವಸ್ಥೆಗೆ, ದೇವರು ನಮ್ಮನ್ನು ದಂಡಿಸುತ್ತಾನೆ ಎನ್ನುವ ಭಯದಿಂದಲ್ಲ, ನಿಮ್ಮ ಸ್ವಇಚ್ಛೆಯಿಂದ ಯಾರನ್ನು ಸೇವಿಸುತ್ತೀರಿ ಎಂದು ನಿರ್ಧರಿಸಿರಿ ಎಂದು ಮೊದಲು ದೇವರು ಅವರಿಗೆ ಮಾಡಿದ ಒಳ್ಳೆಯ ಕಾರ್ಯಗಳನ್ನು ತಿಳಿಸಿ ನಂತರ ಯಾರನ್ನು ಸೇವಿಸುತ್ತೀರಿ ಎಂದು ತೀರ್ಮಾನಿಸುವಂತೆ ತಿಳಿಸುವವನಾಗಿದ್ದಾನೆ. ನಾವು ಸಹ ಅನೇಕ ಒಳ್ಳೆಯ ಕಾರ್ಯಗಳನ್ನು ದೇವರಿಂದ ಅನುಭವಿಸುವವರಾಗಿದ್ದೇವೆ. ಆದರೆ ನಿಜವಾಗಿಯೂ ದೇವರನ್ನು ಸೇವಿಸುವ ತೀರ್ಮಾನಕ್ಕೆ ನಾವು ಬಂದಿದ್ದೇವಾ? ಇಲ್ಲ, ಇನ್ನೂ ಸಹ ಅನ್ಯರ ಹಬ್ಬಗಳು, ಸಂಪ್ರದಾಯ, ಆಚಾರ ವಿಚಾರ ಅನ್ನುವ ವಿಗ್ರಹಗಳನ್ನು ಇನ್ನೂ ಆರಾಧಿಸುವವರಾಗಿದ್ದೇವಾ? ಯೋಚಿಸೋಣ. ಎಲ್ಲಿವರೆಗೆ ಕಾನಾನ್ಯರ ಅನ್ಯ ದೇವತೆಗಳನ್ನು ಸೇವಿಸುವವರಾಗಿದ್ದಾರೋ ಅಲ್ಲಿವರೆಗೂ ಸಹ ಅವರನ್ನು ಐಗುಪ್ತದಿಂದ ಕಾನಾನ್ ದೇಶಕ್ಕೆ ನಡೆಸಿದ ಯೆಹೋವ ದೇವರನ್ನು ಆರಾಧಿಸಲು ಸಾಧ್ಯವಾಗಲಿಲ್ಲ. ಆದುದರಿಂದಲೇ ಯೋಶುವ, ಇವತ್ತೇ ಆರಿಸಿಕೊಳ್ಳಿರಿ, ನೀವು ಯಾರನ್ನು ಸೇವಿಸುವಿರಿ ಎಂಬುದಾಗಿ ಹೇಳಿದ ತಕ್ಷಣ ಯೋಶುವನ ಪುಸ್ತಕ 24ನೇ ಅಧ್ಯಾಯ 16ನೇ ವಚನದಲ್ಲಿ ಅವರು ಈ ರೀತಿಯಾಗಿ ಹೇಳುವವರಾಗಿದ್ದಾರೆ. ಅದಕ್ಕೆ ಜನರು, ಯೆಹೋವನ ಸೇವೆಯನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸುವುದು ನಮಗೆ ದೂರವಾಗಿರಲಿ ಎಂಬುದಾಗಿ ಹೇಳುವವರಾಗಿದ್ದಾರೆ. ಯೋಶುವನು ಅವರನ್ನು ಯಾವ ರೀತಿಯಲ್ಲಿ ಕಾನಾನ್ ದೇಶಕ್ಕೆ ನಡೆಸಿದನೋ, ಅವನಲ್ಲಿ ಇದ್ದಂಥ ಧೈರ್ಯ, ಆತ್ಮನ ಬಲ ಇವುಗಳು ಇಸ್ರಾಯೇಲ್ ಜನರಲ್ಲಿಯೂ ಇದ್ದ ಕಾರಣದಿಂದಲೇ ದೇವರು ಅವರಿಗೆ ಮಾಡಿದ ಅದ್ಭುತ ಕಾರ್ಯಗಳನ್ನು ಅರಿತುಕೊಂಡು ನಾವು ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಯೆಹೋವನನ್ನೇ ಸೇವಿಸುತ್ತೇವೆ ಎಂಬುದಾಗಿ ತೀರ್ಮಾನಿಸುವವರಾಗಿದ್ದಾರೆ. ಆದರೆ ಇಸ್ರಾಯೇಲ್ ಜನರು ಅನೇಕ ಬಾರಿ ಇದೇ ರೀತಿಯಲ್ಲಿ ಹೇಳಿ ದೇವರ ಒಡಂಬಡಿಕೆಯನ್ನು ಮುರಿದು ಹಾಕಿ ದೇವರಿಂದ ದೂರ ಹೋದ ನಿಮಿತ್ತವಾಗಿಯೇ ಯೋಶುವನ ಪುಸ್ತಕ 24ನೇ ಅಧ್ಯಾಯ 19-20 ತನಕ ಓದುವುದಾದರೆ, ಆಗ ಯೋಶುವನು ಅವರಿಗೆ, ನೀವು ಯೆಹೋವನನ್ನು ಸೇವಿಸಲಾರಿರಿ, ಆತನು ಪರಿಶುದ್ಧನು, ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸದವನು ಆಗಿರುವ ದೇವರು. ಆತನು ನಿಮ್ಮ ದ್ರೋಹ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ. ನೀವು ಆತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸಿದರೆ ಆತನು ವಿಮುಖನಾಗಿ ಮೇಲಿಗೆ ಬದಲಾಗಿ ಕೇಡನ್ನು ಬರಮಾಡಿ ನಿಮ್ಮನ್ನು ನಾಶ ಮಾಡಿಬಿಡುವನು ಎಂಬುದಾಗಿ ಹೇಳುವವನಾಗಿದ್ದಾನೆ. ಇಸ್ರಾಯೇಲ್ ಜನರು ಯಾವಾಗಲೂ ಬರೀ ಬಾಯಿ ಮಾತಿನಿಂದ ಹೇಳುವವರಾಗಿದ್ದರು, ಆದರೆ ಮಾಡುವವರಾಗಿರಲಿಲ್ಲ. ಆದುದರಿಂದಲೇ ಯೋಶುವನು ಅವರ ಹೃದಯದಲ್ಲಿ ಪರಿವರ್ತನೆ ಉಂಟಾಗಿ, ನಮ್ಮ ಬಲದಿಂದಲ್ಲ, ದೇವರ ಕೃಪೆಯಿಂದಲೇ, ಆತನ ಬಲದಿಂದ ಆತನನ್ನು ಸೇವಿಸುತ್ತೇವೆ ಎನ್ನುವ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳುವಂತೆ ಯೋಶುವನು ಈ ವಾಕ್ಯದ ಮೂಲಕವಾಗಿ ಅವರಲ್ಲಿ ದೇವರ ಮೇಲೆ ಭಯಭಕ್ತಿ ವೈರಾಗ್ಯ ಏರ್ಪಡುವಂತೆ ಮಾಡುವವನಾಗಿದ್ದಾನೆ. ಇಂದು ನಾವು ದೇವರ ಮೇಲಿನ ಭಯಭಕ್ತಿ ವೈರಾಗ್ಯದಿಂದ ಆತನನ್ನು ಸೇವಿಸುವವರಾಗಿದ್ದೇವಾ? ಯೋಚಿಸೋಣ. ಹೀಗೆ ಇಸ್ರಾಯೇಲರಲ್ಲಿ ಒಂದು ಮನ ಪರಿವರ್ತನೆಯ ದೃಢ ನಿರ್ಧಾರವನ್ನು ಕಂಡುಕೊಂಡಂತಹ ಯೋಶುವನು
ಯೋಶುವನ ಪುಸ್ತಕ 24ನೇ ಅಧ್ಯಾಯ 22ರಿಂದ 24 ತನಕ ಓದುವುದಾದರೆ, ಅವನು ಅವರಿಗೆ, ನೀವು ಯೆಹೋವನ ಸೇವೆಯನ್ನು ಆರಿಸಿಕೊಂಡಿರುವುದಕ್ಕೆ ನೀವೇ ಸಾಕ್ಷಿಗಳು ಅನ್ನಲು ಅವರು, ಹೌದು, ನಾವೇ ಸಾಕ್ಷಿಗಳು ಅಂದರು. ಆಗ ಯೋಶುವನು ಅವರಿಗೆ, ಹಾಗಾದರೆ ನಿಮ್ಮಲ್ಲಿರುವ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ಮನಸ್ಸನ್ನು ತಿರುಗಿಸಿಕೊಳ್ಳಿರಿ ಅಂದನು. ಅದಕ್ಕೆ ಜನರು, ನಮ್ಮ ದೇವರಾದ ಯೆಹೋವನನ್ನೇ ಸೇವಿಸುತ್ತಾ ಆತನ ಮಾತನ್ನು ಕೇಳುವೆವು ಎಂಬುದಾಗಿ ಹೇಳುವವರಾಗಿದ್ದಾರೆ. ಹೀಗೆ ದೇವರ ಸೇವಕನಾದ ಯೋಶುವನು ಕಾನಾನ್ಯರ ಅನ್ಯ ದೇವತೆಗಳ ವಿಗ್ರಹದ ಆರಾಧನೆ ವಿಚಾರವಾಗಿ ಎಚ್ಚರಿಕೆಯನ್ನು ನೀಡಿ, ಅವರಲ್ಲಿದ್ದ ಅನ್ಯ ದೇವತೆಗಳ ವಿಗ್ರಹಗಳನ್ನು ಹೊರಗೆ ತೆಗೆದುಹಾಕಿ ಒಂದು ಕಲ್ಲನ್ನು ಸಾಕ್ಷಿಯಾಗಿಟ್ಟು ಇಸ್ರಾಯೇಲ್ ಜನರ ಜೊತೆಯಲ್ಲಿ ಯೋಶುವನ ಪುಸ್ತಕ 24ನೇ ಅಧ್ಯಾಯ 27ನೇ ವಚನದಲ್ಲಿ, ಇಗೋ, ಈ ಕಲ್ಲು ನಿಮ್ಮ ವಿಷಯದಲ್ಲಿ ಸಾಕ್ಷಿ ಹೇಳುವುದು. ಯೆಹೋವನು ನಿಮಗೆ ಹೇಳಿದ ಎಲ್ಲ ಮಾತುಗಳನ್ನು ಇಂದು ಕೇಳಿರುವುದರಿಂದ ನೀವು ನಿಮ್ಮ ದೇವರಾದ ಆತನನ್ನು ಅಲ್ಲಗಳೆದರೆ ಇದೇ ನಿಮಗೆ ವಿರೋಧ ಸಾಕ್ಷಿಯಾಗಿರುವುದು ಎಂದು ಹೇಳಿ ಅವರನ್ನು ಅವರವರ ಸ್ವಾಸ್ಥ್ಯಗಳಿಗೆ ಕಳಿಸಿದನು ಎಂಬುದಾಗಿ ತಿಳಿಸುತ್ತದೆ. ನಂತರ ದೇವರ ಸೇವಕನಾದ ಯೋಶುವನು 110 ವರ್ಷದವನಾಗಿ ಮರಣ ಹೊಂದುವವನಾಗಿದ್ದಾನೆ. ಹೌದು, ಅಂದು ಇಸ್ರಾಯೇಲರಲ್ಲಿ ಇದ್ದ ಅದೇ ರೀತಿಯಾದಂತಹ ಅನ್ಯರ ವಿಗ್ರಹ ಆಚಾರ ವಿಚಾರಗಳು ನಮ್ಮಲ್ಲಿ ಇರುವುದರಿಂದ ಅಂದು ಯೋಶುವನು ಇಸ್ರಾಯೇಲ್ ಜನರಿಗೆ ಕೇಳಿದ ಅದೇ ಮಾತನ್ನು ಇಂದು ದೇವರು ನಮಗೂ ಸಹ ಇವತ್ತೇ ಆರಿಸಿಕೊಳ್ಳಿರಿ, ನೀವು ಯಾರನ್ನು ಸೇವಿಸುವಿರಿ ಎಂಬುದಾಗಿ ಕೇಳುವವನಾಗಿದ್ದಾನೆ. ಆದುದರಿಂದ ಅಂದು ಯೋಶುವನು ಹೇಳಿದಂತೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.